ಅಷ್ಟಕ್ಕೂ ಇವ್ರಿಗೆ ಯಾಕೋ ಕೊಡಬೇಕು ದುಡ್ಡು? ಅದೇನಾಗೋದು ಆಗಲಿ ಬಿಡು. ನಿನ್ನ ಅಜ್ಜಿ ನಿನ್ನಿಂದ ರಾತ್ರಿ ಎಲ್ಲ ನಾವು ಅಲ್ಲೇ ಇರಂಗಾಯ್ತು. ನಾನು ಹೋಗಿ ಸೆಟ್ ಮಾಡಲಿಲ್ಲ ಅಂದಿದ್ರೆ ಇನ್ನೂ 2 ದಿನ ಅಲ್ಲೇ ಇರಬೇಕಿತ್ತು. ನಿಂಗೇನು ಮಲಗಿದ್ದಲ್ಲ. ನಾವೇನು ತಪ್ಪು ಮಾಡಿಲ್ಲ, ಇವಾಗ ಮಾಡ್ತಾ ಇರೋದೇ ತಪ್ಪು. ಸಾರಿ. ಏನ್ ಸಾರಿ? ಇಲ್ಲಿ ನೋಡಿ, ಇಲ್ಲಿ ರಕ್ತ ಕಿತ್ಕೊಂಡ್ ಬರ್ತಿದೆ. ದೂರ ನಿಂತ್ಕೋ, ಮುಟ್ಬೇಡ. ನನ್ನ ಹತ್ರ ಫಸ್ಟ್ ಏಡ್ ಇದೆ. ನಮ್ಮೂರಲ್ಲಿ ಹಾಸ್ಪಿಟ್ಲು ಇದೆ. ಇವತ್ತಾಗಿರೋ ಗಾಯ ಥರ ಇಲ್ವಲ್ಲ ಇದು? ಕ್ಲೀನ್ ಮಾಡಿ ಬ್ಯಾಂಡೇಡ್ ಹಾಕಿದ್ರೆ ಸರಿ ಹೋಗುತ್ತೆ ಅಲ್ವಾ? ಬಾಯಿ ಮುಚ್ಚು. ಏನು ಡಾಕ್ಟ್ರಾ ನೀನು? ಮತ್ತೆ ಯಾಕೆ ಓವರಾಗಿ ಆಡ್ತಿದ್ಯಾ? ಈಗ ತಾನೇ ಬಸ್ ಇಳಿದು ಫೋನ್ ಮಾಡ್ತೀನಿ. ಸುಮ್ಮನಿರ್ತೀಯಾ? ನಿನ್ನ ಬುದ್ಧಿ ಇಲ್ಲ? ಈ ಥರ ರೋಡಲ್ಲಿ ನಡೀತಾ ಫೋನಲ್ಲಿ ಮಾತಾಡೋನ್ನ ಒಳಗಡೆ ಹಾಕಬೇಕು ಮೊದಲು. ಸಾರಿ ಬ್ರೋ. ಅಡ್ಡ ಬಂದು ಮತ್ತೆ ಅಣ್ಣ ಬೇರೆ ಏನು ಮಾಡಬೇಕು ನೀನು ಕಿತ್ತೋಗಿರೋ ಸಾರಿ ಇಟ್ಕೊಂಡು? ಏನಾಯ್ತು? ಕಣ್ಣಿಗೆ ಮಣ್ಣು ಬಿದ್ದಿದ್ಯಾ ನೋಡು. ಸ್ವಲ್ಪ ಯಾ ಮಾರಿದ್ರೆ ಮನೆ ಮುಂದೆ ಹೊಗೆ ಹಾಕ್ಸಿರೋಳು. ಎತ್ತೇತೋ ಹೆಡ್ಲೈಟ್ ಮಾರ್ಕೊಣ. ಹೆಡ್ಲೈಟಾ? ಸ್ಟಾರ್ಟ್ ಮಾಡಿ ನೋಡೋಕೆ. ತೆಗಿ. ಎಕ್ಸ್ಕ್ಯೂಸ್ ಮೀ. ಏನು ಎಕ್ಸ್ಕ್ಯೂಸ್ ಮೀ? ಗಾಯ ನೋಡು. ಸಿಗರೇಟ್ ಕೊಡು. ಚರ್ಮ ಎಲ್ಲ ಕುರ್ಮ ಹೋಗಿದೆ. ಗಾಡಿ ರೆಡಿ ಮಾಡ್ತಾರೆ ಯಾರು? ನಮ್ಮನ್ನು ಹಾಸ್ಪಿಟ್ಲಿಗೆ ಸೇರ್ಸಾರ ಯಾರು? ಏನು ಎಣಿಸ್ತೀಯಾ? ಎಷ್ಟಿದೆಯಾ ಅಷ್ಟೊತ್ತಿಗೆ? ನಿನ್ನ ದುಡ್ಡು ಎಲ್ಲಿಗೂ ಹೋಗಲ್ಲ. ಸಂಜೆ ಇಲ್ಲಿಗೆ ಬಂದ್ಬಿಟ್ಟು ಇಸ್ಕೊಂಡು ಹೋಗು. ಹೊರಗಡೆ ಹೋದಾಗ ನೀನು ಹುಷಾರಾಗಿರು. ಬಾಬಿ. ಆಂಟಿ ಬಾಯಿಲಿ. ಏನು ಹಾಗೆ ನೋಡ್ತಾ ಇದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೆಂಗಳೂರಲ್ಲಿ ನನ್ನ ತಂಗಿ ಇದ್ರಳಲ್ಲ, ಅವ್ರ ಮಗಳು ಕಣೋ. ಗುರುಸಿಗ್ಲಿಲ್ವಾ? ಗುರ್ತು ಹಿಡಿಯೋದೇನ್ ಬಂತೆ? ಚಿಕ್ಕ ವಯಸ್ಸಲ್ಲಿ ಇಬ್ರು ಒಟ್ಟಿಗೆ ಆಡ್ತಿದ್ರಲ್ಲ. ಈಗ ತಾನೇ ಆಂಟಿ ಹೇಳಿದ್ರು ಕಣೋ, ಬೆಳಗ್ಗೆ ಬಸ್ ಇಳಿತಿದ್ದ ಹಾಗೆ ಯಾರೋ ಬಂದು ಇವಳನ್ನ ಹೆದರ್ಸಿ ದುಡ್ಡು ಕಿತ್ಕೊಂಡು ಹೋದ್ರಂತೆ. ಆ ವಿಷಯ ಅವ್ನಿಗೆ ಹೇಳು, ಅವ್ನು ನೋಡ್ಕೋತಾನೆ. ಅರೆ ಫುದ್ದು, ತು ಯಹಾ ಕಾ ಹೈ? ಆಗಿದ್ದೇನೋ ಆಗೋಯ್ತು ಬಿಡು. ನನಗೇನು ಗೊತ್ತು ನೀನು ಜಯ ತಂಗಿ ಅಂತ. ಈಗೆಲ್ಲರ ಮುಂದೆ ಮೀಟಿಂಗ್ ಮಾಡೋ ಸೀನ್ ಬೇಕಾ? ಏನೋ ಮತ್ತೆ ಹೆದರಿಸ್ತಿದ್ಯಾ? ದೊಡ್ಡಮ್ಮ, ಕಿರಿಕ್ ಮಾಡಬೇಡ. ನಿಮ್ಗೆ ಹೇಳಿಲ್ವಲ್ಲ? ಏನು? ದುಡ್ಡು ಕಿತ್ಕೊಂಡು ಹೋಗ್ತಾ ಸಾಯಂಕಾಲ ಬಂದು ತಗೊಂತ ಹೇಳ್ದ. ಹೌದಾ? ಮೊದಲೇ ಯಾಕಮ್ಮ ಅಯ್ಯೋ ದೇವ್ರೆ, ನನ್ನ ಮಾತು ಕೇಳಿ. ಎಲ್ಲಿಗೆ ಹೋಗ್ತಿದ್ಯಾ? ಅಂಕಲ್ ನಿಮ್ಗೆ ಮೊದಲೇ ಮುಂಗೋಪ ಜಾಸ್ತಿ. ಇದೆಲ್ಲ ಒಂದು ಚಿಕ್ಕ ವಿಷಯ. ಅವ್ರು ಯಾರು ಅಂತ ನಂಗೆ ಗೊತ್ತೇ ಇರ್ತಾರೆ ಆಂಟಿ. ನಾನು ನೋಡ್ಕೋತೀನಿ. ಅಂಕಲ್ ನಾನು ನೋಡ್ಕೋತೀನಿ ಅಂದೆ ತಾನೆ. ನಾನು ಬರ್ತೀನಿ. ನೀನೇನಕ್ಕೆ? ಗುರ್ತಿಡಿಬೇಕಲ್ವಾ? ಯಾರು ಎತ್ತ? ಹೌದಲ್ವೇನೋ? ಅವಳಿದ್ರೆ ಗುರ್ತು ಹಿಡಿತಾಳೆ. ಕರ್ಕೊಂಡು ಹೋಗು. ಇಲ್ಲಿಗೆ ಯಾಕೆ? ಇದನ್ನೇನು ಅಡ್ಡನಾ? ಯಾಕಿಷ್ಟು ಹೊರಗೆ ಆಡ್ತಿದ್ಯಾ? ಇಲ್ಲಿವರೆಗೂ ಬರೋ ಅವಶ್ಯಕತೆ ಇತ್ತಾ? ಒಂದು ಸಾರಿ ಕೂಡ ಕೇಳಲಿಲ್ಲ. ನನಗೆ ಸಾರಿ ಎಲ್ಲ ಸೂಟ್ ಆಗಲ್ಲ. ಸಾರಿ ಕೇಳಿದ್ರೆ ಸೂಟ್ ಆಗಲ್ವಾ? ಅದೇನು? ಇಸ್ಕೊಂಡಿದ್ದಕ್ಕೇನು ಬೇಜಾರಿಲ್ಲ. ಅವಾಗ ದುಡ್ಡು ಅರ್ಜೆಂಟಾಗಿ ಬೇಕಾಗಿತ್ತು, ಅದಕ್ಕೆ ನಿನ್ನ ಹತ್ರ ಕಿತ್ಕೊಂಡೆ. ನನ್ನ ಹತ್ರ ಇದ್ದಾಗ ವಾಪಸ್ ಕೊಡ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಏನು ಹೇಳ್ತೀಯಾ? ಅವರೆಲ್ಲ ಸಿಕ್ಕಿದ್ರು, ಬಾಬಿ ಅವ್ರನ್ನ ಹೆದರಿಸ್ದ, ಅವ್ರು ಭಯ ಬಿದ್ದು ದುಡ್ಡು ಕೊಟ್ಟು ಹೋದ್ರು ಅಂತ ಹೇಳು. ಸರಿನಾ? ನಿನಗೆ ತಗೋ. ಇದೇನು? ತಿನ್ನು.
ಅಕ್ಕನಿಗೇನೋ ಲವ್ ಲೆಟ್ರ್ ಕೊಟ್ಟೆ, ನನ್ನನ್ನು ಬೆದರಿಸಿ ದುಡ್ಡು ಕಿತ್ಕೊಂಡೆ. ನೀನ್ ತಾನೇ ಬಾಬಿ? ಇವಳ ಹತ್ರದಿಂದ ಹೋಗಿಸ್ಕೊಂಡ್ಲಪ್ಪ. ಎಸ್, ಅಕ್ಕ ಕಾಲೇಜಲ್ಲಿ ಇರುವಾಗ ಲವ್ ಲೆಟ್ರ್ ಕೊಟ್ಟೆ, ಅವಳು ರಿಜೆಕ್ಟ್ ಮಾಡಿ ಓದಿನ ಕಡೆ ಗಮನ ಕೊಡು ಅಂದ್ಲು. ಓದಿದ್ರೆ ಚೆನ್ನಾಗಿರೋದಲ್ವಾ ಬಾಬಿ? ಹಾಂ, ಇದೆಲ್ಲ ಬೇಕಿತ್ತ? ಎಲ್ಲರೂ ಅನ್ಕೊಂಡಾಗೆ ನೀನೇನು ಜೆಂಟಲ್ಮ್ಯಾನ್ ಅಲ್ಲ. ಸರಿ ಹೋಗೋಣವಾ? ಪಾಪ ಕಣೆ ಅವನು. ರಿಜೆಕ್ಟ್ ಮಾಡಿದ್ಮೇಲೆ ನನ್ನ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಅದು ಸರಿ ಕಣೆ, ನೀನೇನೆ ನೀನು ಕೇಳು ಅಂತ ಹೇಳಿದ್ನಾ? ನೀನು ಆ ಥರ ಕೇಳಿರೋದಕ್ಕೆ ಅವನೆಷ್ಟು ಫೀಲ್ ಆಗಿರ್ತಾನೆ ಗೊತ್ತಾ? ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ ಬಾಬಿಗೆ. ಏಜ್ ಸ್ವಲ್ಪ ಕಮ್ಮಿ, ಇಲ್ಲಾಂದರೆ ಜೀವನ ಪೂರ್ತಿ ನಾನು ಅಕ್ಕನ ಪಕ್ಕನೇನೋ ನೋಡಿ ಫೀಲ್ ಮಾಡಬೇಕಿತ್ತೇನೋ. ಓವರಾಗಿ ಆಡಬೇಡ. ಮಾರ್ಕ್ಸಿಸಮ್ಗೆ ಜಯವಾಗಲಿ. ಕಾಮ್ರೇಡ್ ಬೆಳ್ತಂಗಡಿ ಸೂರ್ಯನಾರಾಯಣ. ಕಾಮ್ರೇಡ್ ಅಂದರೆ ಏನು? ಸರ್ನೇಮ ಅಲ್ಲ, ತಾತ ತುಂಬ ಹೋರಾಟ ಮಾಡ್ತಿದ್ರು. ಸೊ ಮೇ ಬಿ ಹೋರಾಟ ಮಾಡೋರ್ನ ಕಾಮ್ರೇಡ್ ಅಂತಾರೇನೋ. ಚಿಕ್ಕ ವಯಸ್ಸಿಂದ ನನ್ಗೆ ಗೊತ್ತಿರೋ ಹಾಗೆ ಕಾಮ್ರೇಡ್ ಅಂದ್ರೆ ನಮ್ ಕಾಮ್ರೇಡ್ ಸೂರ್ಯ ಅವರು. ಕಾಮ್ರೇಡ ಕಮ್ಮಾರೆಡ್ಡಿ ಸೇರಿ ಕಾಮ್ರೇಡು ಅಷ್ಟೇ. ಇದು ಕರೆಕ್ಟ್ ಆನ್ಸರ್ ಬೇಕು ಅಂದರೆ ಮೇಲ್ ತಾತ ಇದ್ದಾರೆ, ಅವ್ರನ್ನ ಕೇಳು. ಅದು ಒಂದು ಸೀಕ್ರೆಟ್. ಹೇಳಿ ತಾತ. ನಿನ್ನ ಹಕ್ಕಿಗೋಸ್ಕರ ನೀನು ಹೋರಾಡಬೇಕು, ಅದನ್ನ ನೀನು ಧೈರ್ಯವಾಗಿ ಕೇಳಬೇಕು. ಅದಕ್ಕೋಸ್ಕರ ಏನೇ ಕಷ್ಟ ಬಂದರೂ ನೀನು ಎದುರಿಸ್ಬೇಕು. ಅದನ್ನ ಸಾಧಿಸೋಕ್ಕೋಸ್ಕರ ನಿನ್ನ ಪ್ರಯಾಣದುದ್ದಕ್ಕೂ ನಿನ್ನ ಜೊತೆ ಬರೋವನೇ ಕಾಮ್ರೇಡ್. ಏ ದಿನೇಶ್ ಹಿಡ್ಕೋ, ಬಗ್ಗಕ್ಕಾಗಲ್ವೇನೋ? ನಾನು ಆಡ್ಬೋದಾ? ಇದು ಪ್ಲಾಸ್ಟಿಕ್ ಬಾಲ್ ಅಲ್ಲ, ಹಾರ್ಟ್ ಟೆನ್ನಿಸ್. ಸರಿಯಾಗಿ ಇಟ್ಬಿಡುತ್ತೆ. ಓ ಹೌದಾ? ದೊಡ್ಡಮ್ಮ ಅವ್ರು ಕೂಡ ಆಡ್ತಾರ? ಏ ಮಾರ್ಟಿನ್, ಕ್ರಿಕೆಟ್ ಆಡ್ತೀಯಾ? ರೂಲ್ಸ್ ಗೊತ್ತಾ? ಸ್ಟ್ರೈಟಲ್ಲಿ ಹೊಡೆದ್ರೆ 4, ಈ ಗೋಡೆಗೆ ಬಿದ್ದರೆ 2 ರನ್ಸ್, ಅದು ವಿಕೆಟ್ಸ್. ಬಿದ್ದರೆ ಔಟ್. ಆಚೆ ಹೊಡೆದ್ರೆ ಔಟ್. ಹೊಡೆದವ್ರೆ ತರಬೇಕು. ಹೋಗಿ ಫೀಲ್ಡಿಂಗ್ ಮಾಡು. ಸರಿ. ಜಾಂಟಿ ರೋಡ್ಸ್ ಥರ ಫೀಲ್ಡಿಂಗ್ ಮಾಡ್ತಾಳೆ ನೋಡಿ. ಈಗ ಲಿಲಿ ಈ ಕಡೆ ಬಂದ್ಬಿಡು. ಅಲ್ಲಿ ಬಾಲ್ ಬಂದ್ರೆ ಸಿಕ್ಕಾಪಟ್ಟೆ ಏಟ್ ಆಗುತ್ತೆ. ಅಷ್ಟೇ. ಬೌಂಡ್ರಿ ಸೋದ್ರೆ ಕಷ್ಟ. ನೀನ್ ಇಲ್ಲೇ ಬಾ. ಓ ಸಾರಿ ನೀನು ಅಲ್ಲಿ ಹಿಡಿಲಿಲ್ಲ ಅಂತಂದ್ರೆ ಬಿಲ್ಡಿಂಗ್ ತಡೆಯುತ್ತೆ. ನಾನು ಇಲ್ಲೇ ಇರ್ಬೇಕು. ಹೋಗು. ಈ ತುದಿಯಿಂದ ಚೆಂಡು ದಾಂಡಿನ ಮುಂದುಗ್ಗುತ್ತಿದೆ. ಬ್ಯಾಟ್ ಎತ್ತಿದ್ರೆ ಹೊಡೆದು. ಏ 5 ಓವರಿಗೆ 36 ಹೊಡಿಬೇಕು. ಅಂದರೆ ಓವರಿಗೆ 7 ರನ್ನು. ವಿಕೆಟ್ ಬೀಳ್ದಂಗೆ ಆರಾಮಾಗಿ ಆಡಿದ್ರೆ ಹೊಡಿಬೋದು. ಈ ಸಲ ಏನಾದರೂ ಹೊಡಿಬೇಕು ಕಣ. ನಾನು ಚೆಕ್ ಶುರು ಮಾಡ್ತೀನಿ. ಲೆಫ್ಟ್ ರೈಟ್ 6 4. ನಾನೇ ಹೊಡ್ಕೊಂಡು ಬ್ಯಾಟಿಗೆ ಸಿಕ್ಕಿದ್ರೆ 6. ನೀನು ಗುಡ್ ಶಾಟ್. ಇವಳೇನು ಬಂದು ಗ್ರೌಂಡ್ಗೆ. ಹಾಯ್ ಹಾಯ್ ಹಾಯ್. ಹಾಯ್. ಮ್ಯಾಚ್ ನಾವೇ ಗೆಲ್ತೀವಿ. ಗೆದ್ದ ತಕ್ಷಣ ದುಡ್ಡು ವಾಪಸ್ ಕೊಡ್ತೀವಿ. ಇವತ್ತು ಗ್ರೌಂಡಿಗೆ ಬಂದಿದ್ದೀವಿ, ನಾಳೆ ಮನೆಗೂ ಬಂದ್ಬಿಡ್ತೀಯ. ಈ ಸಲ ಕಪ್ ನಮ್ದೇ. ಹೊಡಿ 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 ಮಗ. ಹಾಂ ಮ್ಯಾಚ್ ಹೋಗಿ. ಏನು ಪರವಾಗಿಲ್ಲ. ನೋಡು, ಟೆನ್ಷನ್ ಮಾಡ್ಕೊಳ್ದಂಗೆ ಆರಾಮಾಗಿ ರಘು ಹಿಂಗಾರು ಸ್ಟ್ರೈಕು. ಸರಿನಾ? ಹೋಗ್ ಮಗ. ಅಣ್ಣ, ಜಯಕ್ಕನ್ ವೆಡ್ಡಿಂಗ್ ಕಾರ್ಡ್ಸ್ ಬಂದಿದ್ವಿ. ನೀವು ಕ್ರಿಕೆಟ್ ಆಡೋದನ್ನ ನೋಡಿ ಇವಳು ಆಡ್ತೀನಿ ಅಂತಿದ್ದಾಳೆ. ಇಲ್ಲ, ನಿನ್ನ ಜೋಕ. ಆ ಬಾಲ್ ಬಿದ್ದರೆ 3 ದಿನ ಹೇಳೋಕ್ಕಾಗಲ್ಲ. ನಾವು ಮನೆ ಹತ್ರ ಆಟ ಆಡೋಣ. ನೀವು ಕೂತ್ಕೊಳ್ಳಿ. ಏನು ಆಗಲ್ಲ, ಒಂದೇ ಒಂದು ಗೇಮ್.
ಎಷ್ಟಾಯ್ತು ಸ್ಕೋರ್ ಎಷ್ಟು? 6-18. ಸರಿಯಾಗಿ ಬಿತ್ತು ಕಣ ಅವನಿಗೆ. ಏಯ್ ಓಕೆನಾ? ಏನಾಯ್ತು? ಏನೋ ಜ್ವರ ಬಿತ್ತನಾ? ಅಂದ್ರೆ ಮ್ಯಾಚ್ ಸೋತಂಗೆ ಅಂತ ಆಯ್ತು. ಅದು ಹೆಂಗೋ ಮುಗ್ದೋಗುತ್ತೆ ಮ್ಯಾಚು. ನಮ್ದು ಇನ್ನೂ ಲಾಸ್ಟ್ ವಿಕೆಟ್ ಇಲ್ವಾ? ಆಡೋಕ್ಕಾಗುತ್ತಾ ಈಗ? ಅವ್ನ ಬದಲು ಬೇರೆಯವ್ರು ಆಡ್ತಾರೆ ನಮ್ಮ ಟೀಮಿಂದ. ಏ ಬಾಬಿ, ನಾನು ಲೆಫ್ಟ್ ಹ್ಯಾಂಡ್ ಹೇಳ್ತೀನಿ. ಅಯ್ಯನೇನ ನಿನ್ ರೈಟ್ ಹ್ಯಾಂಡಲ್ಲಿ ಆಡಿದ್ರೆ ಟಕ್ಔಟ್ ಆಗ್ತೀಯ. ಮುಸ್ಕೊ ಬಾಬಿ ಕೂತ್ಕೊಳ್ಳಿ. ನಿನ್ನ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಆಡ್ತೀನಿ. ಲಿಲಿ ನಿನಗೆ ಗೊತ್ತಾಗಲ್ಲ, ಇದು ಬೆಟ್ಟಿಂಗ್ ಮ್ಯಾಚು. ಸೋತ್ರೆ 5,000 ಕೊಡ್ಬೇಕು ಅವ್ರಿಗೆ. ಬಾಬಿ ನಾನು ಆಡ್ತೀನಿ ಬಾಬಿ. ಬೇಡ ಅಂತ ಹೇಳಿದ್ನಲ್ಲ. ಏ ಬಂಟಿ, ಅವ್ನ ಆಚೆ ಕರ್ಕೊಂಡು ಹೋಗು. ನಡಿ, ಆಮೇಲೆ ಮಾತಾಡೋಣ. ಲೋ, ನೀವು ಒಂದು ಪ್ಲೇಯರ್ನ ಸೆಲೆಕ್ಟ್ ಮಾಡಿ. ನೋಡುಗ್ರು, ಇವ್ನ್ ಗೇಟ್ ಆಗಿದ್ದು ಈ ರೂಲ್ಸ್ ಎಲ್ಲ ಪಕ್ಕಕ್ಕಿಟ್ಟು ಈ ಹುಡುಗಿ ನಾಡ್ಸೋ, ನಾವು ಬೌಲಿಂಗ್ ಮಾಡ್ತೀವಿ. ಆ ಹುಡುಗಿ ಏನಕ್ಕೂ ಆಡಿಸ್ಬೇಕು? ಆ ಲೂಸಾ ಇವಳು ಯಾವಾಗಾರ ನೋಡಿದಿರ ನಮ್ಮ ಟೀಮಲ್ಲಿ? ಇವಾಗ ನೋಡಿದ್ವಲ್ಲ, ಅವ್ನ್ ಫಿಸಿಯೋಥೆರಪಿ ಮಾಡ್ಬೇಕಾದ್ರೆ. ಬಾಬಿ ಲಿಲಿ, ಇವ್ರಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ ಜೊತೆ ಆಟ ಆಡ್ತಿದ್ದಾರೆ ನನ್ನ ಮಕ್ಕಳು. ನನ್ಗೆ ಗೊತ್ತು. ಟ್ರಸ್ಟ್ ಮೀ, ನಾನು ನೋಡ್ಕೋತೀನಿ. ಟಚ್ ಮಾಡಲಿ ಮಾಡದೇ ಇರಲಿ, ಹೆಂಗಾದ್ರೂ ಸಿಂಗಲ್ ತಗೋ. ಸ್ಟ್ರೈಕ್ ನೀನೇ ಉಳಿಸ್ಕೋ. ಸುಮ್ಮನೆ ಟಚ್ ಮಾಡು ಸಾಕು. ಓಕೆ ರೆಡಿ. ಆಡ್ತಾಳ. ಅಯ್ಯಯ್ಯಪ್ಪ ಬಾಬಿ, ಸಿಕ್ಸ್ ಹೊಡೆದ್ಲಾ? ಹೊಡಿ ಹೊಡಿ ಹೊಡಿ. ಥ್ಯಾಂಕ್ ಯು. ತಗೊಳ್ಳಿ. ನೀವು ಆಡೋ ಮ್ಯಾಚ್ಗೆ ಇಷ್ಟೊಂದು ಜನ ಬರ್ತಾರೆ? ನೀವು ಪ್ಲೇಯರಾ? ಹಾಂ, ಸ್ಟೇಟ್ ಪ್ಲೇಯರ್. ಸ್ಟೇಟ್ ಪ್ಲೇಯರಾ? ಸ್ಟೇಟ್ ಪ್ಲೇಯರ್. ಏನಾಯ್ತು, ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ? ಅದು ಎಲ್ಲರೂ 2 ರನ್ ನೋಡಿದು ಸ್ಟೇಟ್ ಪ್ಲೇಯರ್ ಅಂತ ಫೀಲ್ ಆಗ್ತಾ ಇದ್ರು. ನೀನು ಒಂದೇ ಸಲ ಸ್ಟೇಟ್ ಪ್ಲೇಯರ್ ಅಂತ ಹೇಳಿ ಎಲ್ಲರೂ ರಿಯಾಲಿಟಿ ಚೆಕ್ ಮಾಡ್ಕೊತಿದ್ದಾರೆ. ನೀವು ಏನೋ ಅಂದ್ಕೊಳಲ್ಲ ಅಂದರೆ ಅವಾಗವಾಗ ಬರ್ತಿರ್ತೀರಾ. ನಾವು ಒಂದು 4 ಕಾಸು ಮಾಡ್ಕೋತೀವಿ. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಯಾ ಕಮ್ ಸೆಲ್ಫಿ. ನೋಡಿ ಬಾಬಿ, ಬಾರೋ. ಬಾರೋ. ಬಾಯ್. ಲಿಲಿ, ಬಾಬಿ ಅದೇನೋ ಗಡಿಗೆ ಬೇಕಂತೆ, ವೈಟ್ ಕಲರಲ್ಲಿ ಇರುತ್ತಂತೆ. ನೋಡ್ತೀಯಾ ಪ್ಲೀಸ್? ಲಿಲಿ, ಏನು? ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ಸ್. ಸಿಕ್ತಾ? ಥ್ಯಾಂಕ್ಸ್. ಬಾ ಹೋಗೋಣ. ಬಾಬಿ ಪ್ಲೀಸ್. ಲಿಲಿ, ಬಾಬಿ ಪ್ಲೀಸ್. ಐ ಲವ್ ಯು. ಬಾಬಿ ಸಡನ್ ಆಗಿದ್ದೇನು ಲವ್?
10 ದಿನದಲ್ಲಿ ಆಕಾಶದಿಂದ ಉದುರ್ತಾ? ಚೆನ್ನಾಗೇ ಇದೀವಲ್ವಾ? ನೀನು ಅಕ್ಕನ ಇಷ್ಟಪಟ್ಟ ಹಾಗೆ ಇದು ಕೂಡ ಬರೀ ಅಟ್ರಾಕ್ಷನ್ ಇರ್ಬೋದಲ್ವಾ? ಅರೆ ಯಾರ್ ಪ್ಲೀಸ್, ಇಲ್ಲಿಂದ ಹೋದ್ಮೇಲೆ ನಮ್ಮ ಲೈಫ್ ಬೇರೆ, ನಮ್ಮ ಆಲೋಚನೆ ಬೇರೆ, ನಮ್ಮ ಜರ್ನಿ ಬೇರೆ. ಅರ್ಥ ಆಗ್ತಿದೆಯಾ? ನಾನು ಹೀಗೆ ಇರಲ್ಲ, ನನ್ನ ನೆನಪು ನನಗಿರಲ್ಲ. ಹೋದ ಕೂಡಲೇ ಮರ್ತ್ಬಿಡ್ತೀಯ. ಲಿಲ್ಲಿ, ಇಲ್ಲಿ ತನಕ ಎಲ್ಲ ಒಳ್ಳೆ ಮೆಮರೀಸ್ಗಳಿವೆ ನಿನ್ನಿಂದ, ಇದೊಂದು ಬಿಟ್ಟು. ಚೆನ್ನಾಗಿರಮ್ಮ. ಸರಿಯಾಗಿ ನೋಡ್ಕೊಂಡಿಡು. ನಾವಿಲ್ಲಿ ಹೊರಡ್ತೀವಿ. ಬೇಕಲ್ವಾ? ಸರಿ, ಆಗಕ್ಕೆ ಬಂದು ಹೋಗ್ತಾ ಇರಿ. ಹೋಗ್ ಬಾ ಮಾಲಿನಿ. ಸಿಲಿಂಡರ್ ಖಾಲಿ ಆಗೋಗಿದೆ ಕಣೋ, ಹೋಗಿ ಆಂಟಿ ಮನೆಯಿಂದ ತಗೊಂಡು ಹೋಗು. ಲಿಲ್ಲಿ ವಸಂತದಲ್ಲ ಹಾಡೋಕೆ ಹೋಗಿಲ್ಲ ಕಣ, ಅವಳನ್ನ ಯಾಕೋ ಅಷ್ಟು ಹಚ್ಕೋತೀಯ? ಬಾಬಿ, ಇದೆಲ್ಲ ಬಿಟ್ಟು ಎಕ್ಸಾಮ್ ಕಡೆ ಗಮನ ಕೊಡು. ಕೊಡು ಗಿಡ ಪೈಸೆ. ಸ್ಲಿಪ್ಸ್ ಆಚೆ ತೆಗಿ. ಇಲ್ಲ ಸರ್. ಸರ್, ಚೆಕ್ ಮಾಡಿ. ಶೂಸ್. ಹೇಳಿದ್ನಲ್ಲ ಸರ್, ಏನೂ ಇಲ್ಲ ಅಂತ. ಇರಿಟೇಟ್ ಮಾಡಬೇಡಿ. ಐ ಸೆಡ್ ಟೇಕ್ ಆಫ್ ಯುವರ್ ಶೂಸ್. ಅವಳ ಮಾತುಗಳಿಗಿಂತ ನಾನು ಯಾಕೆ ಮತ್ತೆ ಮಾತಾಡೋಕ್ಕಾಗಲಿಲ್ಲ ಅನ್ನೋದೇ ನನಗೆ ಜಾಸ್ತಿ ನೋವು ಕೊಡ್ತಾ ಇದೆ. ನಮ್ಮಿಬ್ಬರ ದಾರಿಗಳು ಬೇರೆ ಅಂತ ಹೇಳಿದ್ಲು, ಆದರೆ ಯೋಚನೆ ಮಾಡಿದ್ರೆ ನಾನು ಇಷ್ಟ ಇಲ್ಲ ಅಂತ ಅವಳು ಅವತ್ತು ಹೇಳಲೇ ಇಲ್ಲ.
ಗುರು ಇದು ಟೀ ಕೊಡಪ್ಪ. ಬೀಗ್ತಾ ಇರೋದು ನೋಡಿದ್ರೆ ಇನ್ನೂ 2 ದಿನ ಬಿಡಲ್ಲ ಅನ್ಸುತ್ತೆ. ಹೂನಣ್ಣ, ಕಡಿಮೆ ಆಗೋ ಲಕ್ಷಣನೇ ಇಲ್ಲ. ಯಾಯ ರುಬಿನಾ, ಈ ಸೆಲೆಕ್ಷನ್ ಅಲ್ಲಿ ಚೆನ್ನಾಗಿ ಆಡಿದ್ರೆ you are right. ನ್ಯಾಷನಲ್ಸ್ಗೆ ಹೋಗ್ಬೋದು. ಬಾಬಿ, ನೀನೇನಿಲ್ಲಿ ಬೈಕ್ನಲ್ಲಿ ಬಂದ್ಯಾ ಇಷ್ಟು ದೂರ? ಹೌದು, ಏನು ಅನ್ಕೊಂಡಿದ್ಯಾ ನಿನ್ನ ಬಗ್ಗೆ? ಹಾಂ, ನೀನೇನು ನಿಮ್ಮ ಅಕ್ಕನಷ್ಟು ಸುಂದರಿ ಏನಲ್ಲ. ಅವಳು ಒಳ್ಳೆ ಡಾನ್ಸರ್, ಉದ್ದ ಜಡೆನೂ ಇದೆ. ಚೋಟುದ್ದ ಜುಟ್ಟಿಲ್ಲ ಇವಳಿಗೆ. ಒಂದು ಸಲನೂ ತಿರುಗಿ ನೋಡ್ದಂಗೆ ವಾಪಸ್ ಹೊಟ್ಟೋದೆ ಅಲ್ಲ, ಕೊಬ್ಬು. ಹೋಗ್ಲಿ, ಇಷ್ಟೊಂದು ಪ್ರೀತಿ ಮಾಡೋರು ಯಾರಾದರೂ ಸಿಗ್ತಾರಾ ನಿನಗೆ? ನಿಜ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಇದೆ ಫಸ್ಟ್ ಲವ್ ನೀನೇ. ಯಾರದು ನಿನ್ನ ಫ್ರೆಂಡ್ಸಾ? ರುಬಿನಾ, ದೀಕ್ಷಾ. ರುಬಿನಾ, ಬನ್ನಿ ಇಲ್ಲಿ. ಹಾಯ್. ಬ್ಯಾಟಿಂಗಾ ಬೌಲಿಂಗಾ? बॉलर. कैसी करती इसे दोस्ती? ತುಂಬಾ ಕಷ್ಟ है. ಬಹುತ್ ಬಾತ್ ಕರ್ತಿ ಹೈ ತುಮಾರ ಬಾರೆ ಮೇ. हाँ? ಅದೇ ಊರಿಂದ ಬಂದಾಗಿಂದ ನಿನ್ನ ಬಗ್ಗೆ ತುಂಬಾ ಮಾತಾಡ್ತಿದ್ದಾಳೆ. ನಿಜವಾಗ್ಲೂನಾ? ಅಷ್ಟಕ್ಕೂ ನಾನಂದ್ರೆ ನಿನ್ಗೆ ಯಾಕೆ ಇಷ್ಟ? ಗೊತ್ತಿಲ್ಲ, ಆ ಕಡೆ ಇರ್ತೀವಿ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಏನಕ್ಕೆ ಅಂತ. ನೀನು ಇಷ್ಟ ಇಲ್ಲ ಅಂತೇನೋ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ಬಂದಮೇಲೆ ನಿನ್ನ ಮರ್ತ್ಬಿಡ್ತೀನಿ ಅಂತಲೇ ಅಂದ್ಕೊಂಡೆ. ಆದರೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಾನು ಯಾವತ್ತೂ ಹೀಗಿರಲಿಲ್ಲ. ಅವತ್ತು ನೀನು ಅವ್ರ ಜೊತೆ ಹೊಡೆದಾಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಅಷ್ಟರಲ್ಲಾಗಲೇ ನಿನ್ನ ಇಷ್ಟಪಡ್ತಿದ್ದು ನೀನು. ನಿನ್ನ ನೋಡಿದ್ರೆ ಭಯ ಆಗಬಾರ್ದು ಬಾಬಿ. ಇದಾ ನಿನ್ನ ಪ್ರಾಬ್ಲಮ್? ಇದು ತುಂಬ ಚಿಕ್ಕ ವಿಷಯ ಲಿಲಿ. ನೀ ನನ್ನ ಬಗ್ಗೆ ಭಯ ಪಡಬೇಕಾಗಿಲ್ಲ. ನನ್ನಿಂದ ನಿನ್ನ ಲೈಫಲ್ಲಿ ಯಾವುದೇ ತೊಂದರೆ ಆಗಲ್ಲ. ನಿನ್ನ ಜರ್ನಿಲಿ ನಾನು ಯಾವಾಗಲೂ ಜೊತೆಯಾಗಿರ್ತೀನಿ. ಲೆಟ್ ಮೀ ಬಿ ಹಿಯರ್ ಕಾಮ್ರೇಡ್.